ಇನ್ನು ನಟಿ ಉಮಾಶ್ರೀ ಅವರ ಬಗ್ಗೆ ಬರ್ತಿರೋದು ಅತಿ ದೊಡ್ಡ ಆಘಾತದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಹೌದು, ನಟಿ ಉಮಾಶ್ರೀ ಅವರ ಬಗ್ಗೆ ಬರ್ತಿರೋದು ಅತಿ ದೊಡ್ಡ ನೋವಿನ ಸುದ್ದಿ. ಆಗ ನಟಿ ಉಮಾಶ್ರೀ ಅವರು ಇಲ್ಲ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದೆ. ನಟಿ ಉಮಾಶ್ರೀ ಅವರು ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದ ಕಲಾವಿದೆ. ಇನ್ನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಇವರದೇ ಆದಂಥ ಅದ್ಭುತವಾದಂಥ ಪುಟ್ಟಕ್ಕನ ಪಾತ್ರವನ್ನು ಕೂಡ ಮಾಡ್ತಿದ್ದಾರೆ. ಇಲ್ಲಿ ರಾಜೇಶ್ವರಿ ಕುತಂತ್ರಕ್ಕೆ ಈಗ ನಟಿ ಪುಟ್ಟಕ್ಕ ಅವರು ಈಗ ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಹೌದು, ಚಾಕುರಿತವಾಗುತ್ತೆ ರಾಜೇಶ್ವರಿಯಿಂದ. ಇದಾದ ನಂತರ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ. ಇನ್ನು ಕಂಟಿ ಮತ್ತು ಸ್ನೇಹ ಇವರೆಲ್ಲರೂ ಕೂಡ ಬಂದು ಈಗ ಅಲ್ಲಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಆದರೆ ಆಸ್ಪತ್ರೆ ವೈದ್ಯರು ಮಾತ್ರ ಇನ್ನು 2 ಗಂಟೆಗಳ ಕಾಲ ಹೇಳಲು ಸಾಧ್ಯವಿಲ್ಲ, ಆಪರೇಷನ್ ಆಗಬೇಕು ಅಂತ ಹೇಳ್ತಾರೆ. ನಂತರ ಆಪರೇಷನ್ ಆದ ನಂತರ ಐ ಆಮ್ ಸಾರಿ, ನಾವು ಸಾಕಷ್ಟು ಪ್ರಯತ್ನ ಪಟ್ವಿ, ಆದರೂ ಕೂಡ ಪುಟ್ಟಕ್ಕ ವಿಫಲವಾದ್ವಿ ಅಂತ ಹೇಳ್ತಾರೆ. ರಾಜೇಶ್ವರಿ ಕುತಂತ್ರಕ್ಕೆ ಈಗ ಪುಟ್ಟಕ್ಕ ಬಲಿಯಾದ್ರ ಅಂತ ಹೇಳಲಾಗುತ್ತೆ. ಇನ್ನು ಕೆಲವರು ಈ ಸೀರಿಯಲ್ ಇದು ಮುಕ್ತಾಯದ ಅಂತ ಸಹ ಹೇಳಿದ್ರೆ, ಇನ್ನು ಕೆಲವರು ಸೀರಿಯಲ್ನ ಮತ್ತೊಂದು ತಿರುವು ಅಂತಲೂ ಕೂಡ ಹೇಳ್ತಾರೆ. ಯಾಕೆಂದರೆ ಈ ಹಿಂದಿನ ಕೂಡ ಸ್ನೇಹನ ಪಾತ್ರ ಸಹ ಹೀಗೆ ಆಗಿದೆ. ಅದರಿಂದ ಸ್ನೇಹನ ಪಾತ್ರ ಮುಕ್ತಾಯ ಆದರೂ ಕೂಡ ಮತ್ತೊಂದು ತಿರುವನ್ನು ಕೂಡ ಪಡೆದುಕೊಳ್ತು. ಇದೇ ರೀತಿ ಇದು ಕೂಡ ಆಗ್ತಿದೆಯಾ ಅಂತ ಜನರಲ್ಲಿ ಈಗ ಗೊಂದಲ ಉಂಟಾಗ್ತದೆ. ಅಥವಾ ಪುಟ್ಟಕ್ಕನ ಸೀರಿಯಲ್ ಮುಕ್ತಾಯನೇ ಆಗೋಗುತ್ತಾ ಎಂಬುದು ಕೂಡ ಈಗ ಜನರಲ್ಲಿ ಡೌಟ್ ಬಂದಿದೆ. ಹಾಗಾದ್ರೆ ಏನಾಗ್ಬೋದು ಅಂತ ನಾವು ಮುಂದಿನ ದಿನಗಳಲ್ಲಿ ಈಗ ಕಾದು ನೋಡಬೇಕಾಗಿದೆ. ನೀವೇ